ನಿಯಮ ಮೀರಿ ಲೇಔಟ್ ಅಪ್ರೂವಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶಾಸಕ ಬಿಪಿ ಹರೀಶ್ ಹಾಗೆ ಸಚಿವ ಮಲ್ಲಿಕಾರ್ಜುನ ಮಧ್ಯೆ ಈ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ವಾಗ್ವಾದ ನಡೆದಿದೆ. ನನ್ನ ಗಮನಕ್ಕೆ ತರದೆ ಕೆಲ ಲೇಔಟ್ನ ಪ್ಲಾನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕ ಬಿಪಿ ಹರೀಶ್ ಅವರು. ಪರಸ್ಪರ ಏಕವಚನದಲ್ಲೇ ಸಚಿವರು ಹಾಗೆ ಶಾಸಕರು ವಾಗ್ವಾದವನ್ನ ನಡೆಸಿದ್ದಾರೆ. ಸಚಿವರು ಹೇಳಿದಂತೆಲ್ಲ ಅಧಿಕಾರಿ ತಲೆ ಆಡಿಸ್ತಾ ಇದ್ದಾರೆ. ಡಿಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಿಪಿ ಹರೀಶ್ ಅವರು. ನಿಯಮ ಮೀರಿ ಲೇಔಟ್ಗೆ ಅಪ್ರೂವಲ್ ಅನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಶಾಸಕ ಬಿಪಿ ಹರೀಶ್ ಹಾಗೆ ಸಚಿವ ಮಲ್ಲಿಕಾರ್ಜುನ ಅವರ ಮಧ್ಯೆ ವಾಗ್ವಾದ ನಡೆದಿದೆ ಸಭೆಯಲ್ಲಿ. ನಿನ್ನೆ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆ ಕೂಡ ನಡೆದಿತ್ತು ಪ್ರಾಧಿಕಾರದಲ್ಲಿ. ಆ ಸಭೆಯಲ್ಲಿ ಇಬ್ಬರೂ ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಅದಲ್ಲ ಏನೋ ಇದು ಯಾವುದು ಲೇಔಟ್ಗಳು ಏನೇನು ಅಪ್ರೂವಲ್ ಹಾಕವಲ್ಲ ಪ್ರತಿಯೊಂದು ಇವ್ರಿಗೆ ತೋರಿಸ್ಬೇಕಂತ. ನಾನಾದರೂ ಶಾಸಕ ನಂಗೆ ಊರಾಗ ಯಾವ ಲೇಔಟ್ ಆದ್ರೆ ನಾನು ನೋಡ್ಬೇಕೇನ, ನಾನು ಪ್ರತಿಯೊಂದು ನೋಡ್ಬೇಕಾ? ಅದು ಇಲ್ಲೀಗಲ್ಲಾಗಿ ಏನದವೋ ಅದೇನಾಯ್ತು 50% ಐತಲ್ಲ, 60-40 ಏನೈತಿ, 55-45 ಐದವು, 55 ಪ್ಲಸ್ ರೆಸಿಡೆನ್ಷಿಯಲ್ ಏರಿಯಾ ಪ್ಲಸ್ ಒಂದು ರೀತಿಯ ಭ್ರಷ್ಟಾಚಾರದ ಗೂಡಾಗಿದೆ ಅಂಥೇಳಿ ಈ ಪ್ರಾಧಿಕಾರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಗುಹೋಗುಗಳನ್ನು ಸಭೆಯ ಗಮನಕ್ಕೆ ತಂದು ನೀವು ಅನುಮತಿಯನ್ನು ಪ್ಲ್ಯಾನನ್ನು ಏನೇ ಇದ್ದರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಕೊಡಿ. ನಿಯಮ ಮೀರಿ ಲೇಔಟ್ ಅಪ್ರೂವಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶಾಸಕ ಬಿಪಿ ಹರೀಶ್ ಹಾಗೆ ಸಚಿವ ಮಲ್ಲಿಕಾರ್ಜುನ ಮಧ್ಯೆ ಈ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ವಾಗ್ವಾದ ನಡೆದಿದೆ. ನನ್ನ ಗಮನಕ್ಕೆ ತರದೆ ಕೆಲ ಲೇಔಟ್ನ ಪ್ಲಾನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಭೆಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಶಾಸಕ ಬಿಪಿ ಹರೀಶ್ ಅವರು. ಪರಸ್ಪರ ಏಕವಚನದಲ್ಲೇ ಸಚಿವರು ಹಾಗೆ ಶಾಸಕರು ವಾಗ್ವಾದವನ್ನ ನಡೆಸಿದ್ದಾರೆ. ಸಚಿವರು ಹೇಳಿದಂತೆಲ್ಲ ಅಧಿಕಾರಿ ತಲೆ ಆಡಿಸ್ತಾ ಇದ್ದಾರೆ. ಡಿಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಿಪಿ ಹರೀಶ್ ಅವರು. ನಿಯಮ ಮೀರಿ ಲೇಔಟ್ಗೆ ಅಪ್ರೂವಲ್ ಅನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಶಾಸಕ ಬಿಪಿ ಹರೀಶ್ ಹಾಗೆ ಸಚಿವ ಮಲ್ಲಿಕಾರ್ಜುನ ಅವರ ಮಧ್ಯೆ ವಾಗ್ವಾದ ನಡೆದಿದೆ ಸಭೆಯಲ್ಲಿ. ನಿನ್ನೆ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆ ಕೂಡ ನಡೆದಿತ್ತು ಪ್ರಾಧಿಕಾರದಲ್ಲಿ. ಆ ಸಭೆಯಲ್ಲಿ ಇಬ್ಬರೂ ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಅದಲ್ಲ ಏನೋ ಇದು ಯಾವುದು ಲೇಔಟ್ಗಳು ಏನೇನು ಅಪ್ರೂವಲ್ ಹಾಕವಲ್ಲ ಪ್ರತಿಯೊಂದು ಇವ್ರಿಗೆ ತೋರಿಸ್ಬೇಕಂತ. ನಾನಾದರೂ ಶಾಸಕ ನಂಗೆ ಊರಾಗ ಯಾವ ಲೇಔಟ್ ಆದ್ರೆ ನಾನು ನೋಡ್ಬೇಕೇನ, ನಾನು ಪ್ರತಿಯೊಂದು ನೋಡ್ಬೇಕಾ? ಅದು ಇಲ್ಲೀಗಲ್ಲಾಗಿ ಏನದವೋ ಅದೇನಾಯ್ತು 50% ಐತಲ್ಲ, 60-40 ಏನೈತಿ, 55-45 ಐದವು, 55 ಪ್ಲಸ್ ರೆಸಿಡೆನ್ಷಿಯಲ್ ಏರಿಯಾ ಪ್ಲಸ್ ಒಂದು ರೀತಿಯ ಭ್ರಷ್ಟಾಚಾರದ ಗೂಡಾಗಿದೆ ಅಂಥೇಳಿ ಈ ಪ್ರಾಧಿಕಾರದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಆಗುಹೋಗುಗಳನ್ನು ಸಭೆಯ ಗಮನಕ್ಕೆ ತಂದು ನೀವು ಅನುಮತಿಯನ್ನು ಪ್ಲ್ಯಾನನ್ನು ಏನೇ ಇದ್ದರೂ ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಕೊಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.